ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ. ಸೌಖ್ಯಾಪ್ತೀತರಹಾನಿ ಸಾಧನಮಲಂ ಭಕ್ತಿಶ್ರುತೀಃ ವ್ಯಂಜಯನ್. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ವಿಷ್ಣುತ್ವವಿನಯ ಪಾಠಕ್ಕೆ ಸುಸ್ವಾಗತ. ಏತೇನ ಪ್ರಮಾಣಾಂತರ ಸಿದ್ಧಾರ್ಥತ್ವಪಿ ನಿರಸ್ತಂ. ಏತೇನ ಅಂದರೆ ಇದರಿಂದ, ಅಂದರೆ ಪುನರುಕ್ತಿಯ ದೋಷ ಅಲ್ಲ ಅಂತ ಹೇಳಿದ್ದರಿಂದ ಪ್ರಮಾಣಾಂತರ ಸಿದ್ಧಾರ್ಥತ್ವಪಿ ನಿರಸ್ತಂ. ಪ್ರಮಾಣಾಂತರ ಸಿದ್ಧವಾದ್ದನ್ನು ತಿಳಿಸ್ತಾ ಇದೆ, ಆದ್ದರಿಂದ ಇದು ಅಪ್ರಮಾಣ ಅಂತ ಬೌದ್ಧ ಆಕ್ಷೇಪ ಮಾಡಿದ್ದ. ಪ್ರಮಾಣಾಂತರದ ಸಿದ್ಧವಾಗಿರತಕ್ಕಂಥ ಅರ್ಥವನ್ನು ವೇದ ಹೇಳ್ತಾ ಇದೆ, ಆದ್ದರಿಂದ ಇದು ಅಪ್ರಮಾಣ ಅಂತ. ಅದು ಇದರಿಂದ ನಿರಸ್ತವಾಯಿತು. ಏತೇನ, ಈ ಪುನರುಕ್ತಿ ದೋಷ ಅಲ್ಲ ಅಂತ ಹೇಳಿದ್ರಿಂದ ಅದು ನಿರಸ್ತವಾಯಿತು. ಏಕೆಂದರೆ ಪ್ರಮಾಣಾಂತರ ಸಿದ್ಧವಾಗಿರುವಂಥದ್ದನ್ನು ಹೇಳಿ ಕೂಡ ಪರವಾಗಿಲ್ಲ. ಏಕೆಂದರೆ ಒಂದು ವಿಷಯದಲ್ಲಿ ಅನೇಕ ಪ್ರಮಾಣಗಳಿರಬೇಕು. ಹಾಗೆ ಅನೇಕ ಪ್ರಮಾಣಗಳಿದ್ದಾಗ, ಪ್ರಮಾಣ ಸಂಪಲವೇ ಅಂತ ಬಂತಲ್ಲ, ಪ್ರಮಾಣ ಸಂಪಲವ ಇದ್ದಾಗ ಪುನರುಕ್ತಿ ಆದರೂ ಪ್ರಮಾಣ ಸಂಪಲವದಲ್ಲಿ ಒಂದೇ ವಿಷಯದಲ್ಲಿ ಈ ಪ್ರತ್ಯಕ್ಷಾದಿ ಅನೇಕ ಪ್ರಮಾಣಗಳು ಇದ್ದಲ್ಲಿ ಅದರಿಂದ ಏನು ದೋಷ ಇಲ್ಲ. ಆದ್ದರಿಂದ ಪ್ರಮಾಣಾಂತರದಿಂದ ಸಿದ್ಧವಾದ ಅರ್ಥವಾಗಿದ್ದರೂ ಕೂಡ ಇದು ಅಪ್ರಮಾಣ ಅಲ್ಲ ಅಂತ. ಇನ್ನೊಂದು ಆಕ್ಷೇಪ, ವೇದಗಳು ನಿರರ್ಥಕವಾಗಿ ಹೇಳ್ತಾ ಇದೆ, ಅರ್ಥವಿಲ್ಲದನ್ನು ಹೇಳ್ತಾ ಇದೆ, ಆದ್ದರಿಂದ ನಿರರ್ಥಕ, ಆದ್ದರಿಂದ ಇದು ಅಪ್ರಮಾಣ. ವೇದವಚನಾನಿ ಅಪ್ರಮಾಣಾನಿ ನಿರರ್ಥಕತ್ವಾತ್ ಅಂತ ಅವನು ಅನುಮಾನ ಮಾಡಿದ್ದ. ಅದರ ಮೇಲೆ ಪ್ರಶ್ನೆ, ಈ ನೈರರ್ಥಕ್ಯ ಅನ್ನೋದು ಆಪಾತತಃ ಅವನು ಸರ್ವಥಾನೋ ಅಂತ. ಆಪಾತತಃ ನೈರರ್ಥಕ್ಯವೋ ಅಥವಾ ಸರ್ವಥಾ ನೈರರ್ಥಕ್ಯವೋ ಅಂತ ಸಂದೇಹ. ಈ ಮೇಲ್ನೋಟದಿಂದ ನಿರರ್ಥಕ ಅಂತ ತೋರುತ್ತೆ ಅಂತಾದರೆ ಆ ಪಕ್ಷದಲ್ಲಿ ಇದು ವ್ಯಭಿಚರಿತ ಅಂತ ಆಗತ್ತೆ. ನೈರರ್ಥಕ್ಯ ಹೇತು ವ್ಯಭಿಚರಿತ. ವೇದವಚನಾನಿ ಅಪ್ರಮಾಣಾನಿ ನೈರರ್ಥಕ್ಯಾತ್ ಅಂತ ಹೇಳಿದರೆ ಆ ಹೇತು ವ್ಯಭಿಚಾರಿತ ಆಗತ್ತೆ. ಯಾಕೆ? ಆಪಾತತಃ ಚೇತ್, ಆಪಾತತಃ ಮೇಲ್ನೋಟಕ್ಕೆ ಮಾತ್ರ ಆ ಥರ ನೈರರ್ಥಕ್ಯ ಕಾಣ್ತಾ ಇದೆ ಅಂದರೆ ಆಗ ಇದು ವ್ಯಭಿಚರಿತ ಆಗತ್ತೆ. ಯಾಕೆಂದರೆ ಆಪಾತತಃ ನಿರರ್ಥಕತ್ವ ಅನ್ನೋದು ಬೌದ್ಧರ ವಾಕ್ಯಗಳಲ್ಲಿ ಕೂಡ ಇದೆ, ಆದರೆ ಬೌದ್ಧರ ವಾಕ್ಯಗಳು ಅವರಿಗೆ ಪ್ರಮಾಣ. ಆದ್ದರಿಂದ ಈ ಬೌದ್ಧರು ಆ ವಾಕ್ಯಕ್ಕೆ ಪ್ರಮಾಣವನ್ನು, ಬೌದ್ಧ ವಾಕ್ಯಕ್ಕೆ ಪ್ರಮಾಣವನ್ನು ಒಪ್ಕೊಂಡಿಲ್ಲ. ಆದ್ದರಿಂದ ಈ ಹೇತು ವ್ಯಭಿಚರಿತವಾಗುತ್ತೆ. ಆದ್ದರಿಂದ ವೇದವಚನಾನಿ ಅಪ್ರಮಾಣಾನಿ ಆಪಾತಃ ನಿರರ್ಥಕತ್ವಾತ್ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಸರ್ವಥಾತು ಸಂದಿಗ್ಧಂ, ಸರ್ವಥಾ ನಿರರ್ಥಕ ಅಂತ ಹೇಳಬೇಕು. ನಿಶ್ಚಿತವಾಗಿಯೂ ನಿರರ್ಥಕ ಅನ್ನೋದು ಸಂದಿಗ್ಧ. ಅದು ಹೇಗೆ ನಿಶ್ಚಿತ ಆಗಿದೆ? ನಿಶ್ಚಿತವಾಗಿಯೂ ನಿರರ್ಥಕ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಒಂದು ವಾಕ್ಯ ನಮಗೆ ಸರಿಯಾಗಿ ಅರ್ಥ ಆಗಿದೆ, ಅದರ ಶಕ್ತಿ ತಾತ್ಪರ್ಯಗಳು
ಅರ್ಥವಾಗದೇ ಇದ್ದಾಗ ಅದು ಅರ್ಥವಾಗಲಿಲ್ಲ ಅಂತ ಹೇಳಿದ್ರೆ ನಿರರ್ಥಕ ಅಂತ ಹೇಳಲಿಕ್ಕೆ ಬರಲ್ಲ ಅಲ್ವೇ. ಶಕ್ತಿ ತಾತ್ಪರ್ಯ ಅಪರಿಜ್ಞಾನಾದ್ ಅರ್ಥ ಅಪ್ರತಿಪತ್ತಿ. ನಿರರ್ಥಕ ಅಂದ್ರೆ ಏನು? ಅರ್ಥ ಆಗದೇ ಇರುವಂಥದ್ದು. ಶಕ್ತಿ ತಾತ್ಪರ್ಯಗಳ ಜ್ಞಾನ ನಮಗೆ ಇಲ್ಲ, ಆದ್ದರಿಂದ ನಮಗೆ ಅರ್ಥ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದು ನಿರರ್ಥಕ ಅಂತ ಹೇಳಲಿಕ್ಕೆ ಬರಲ್ಲ. ಶಕ್ತಿ ತಾತ್ಪರ್ಯ ಅಪರಿಜ್ಞಾನಾತ್ ಅರ್ಥಾಪತ್ತಿ ಅರ್ಥ ಅಪ್ರತಿಪತ್ತಿ. ಶಕ್ತಿ ತಾತ್ಪರ್ಯಗಳ ಜ್ಞಾನ ಇಲ್ಲದೇ ಇರುವುದರಿಂದ ಅದು ನಿರರ್ಥಕ ಅಂತ ಹೇಳ್ತಿರೋ, ಉತ ಅಥವಾ ಸರ್ವಥಾ ನಿರರ್ಥಕ್ಯಾತ್, ಇಲ್ಲ ಸರ್ವಥಾ ಅದು ನಿರರ್ಥಕ ಅಂತ ಹೇಳ್ತಿರೋ ಅಂತ ಸಂದೇಹ ಬರೋದರಿಂದ ಈ ಒಂದು ಸಂದೇಹ ಇದೇ ಇದೆ. ನಿರರ್ಥಕ ಅನ್ನೋದು ಅದು ಈ ಒಂದು ವಾಕ್ಯವನ್ನು ಕೇಳಿದಾಗ ಅಲ್ಲಿಯ ಶಕ್ತಿ ತಾತ್ಪರ್ಯ ಇವುಗಳ ಜ್ಞಾನ ಇಲ್ಲದೇ ಇರುವುದರಿಂದ ಅದು ಅರ್ಥ ಪ್ರತಿಭಾಸವಾಗ್ತಾ ಇಲ್ವೋ ಅಥವಾ ನಿಶ್ಚಿತವಾಗಿ ನಿರರ್ಥಕವೋ ಅಂತ ಸಂದೇಹ ಇರೋದರಿಂದ ಅಲ್ಲಿ ಆ ಹೇತು ಸಂದಿಗ್ಧ ಸಿದ್ಧ ಆಗತ್ತೆ. ಹೇತುವೇ ಅಲ್ಲಿ ಬರುವುದಿಲ್ಲ, ನಿರರ್ಥಕ್ಯಾತ್ ಎಂಬ ಹೇತುವೇ ಅಲ್ಲಿ ಬರುವುದಿಲ್ಲ, ಸಂದಿಗ್ಧ ಸಿದ್ಧ. ಇನ್ನು ಸಂವಾದರಹಿತವಾಗಿದೆ, ಆದ್ದರಿಂದ ವೇದವು ಅಪ್ರಮಾಣ ಅಂತ ಕೊನೆಯದಾಗಿ ಹೇಳಿದವನು. ಈ ವೇದದಲ್ಲಿ ಹೇಳ್ತಕ್ಕಂತಹ ವಿಚಾರಗಳಿಗೆ ಸಂವಾದ ಇಲ್ಲ. ಯಾವುದೇ ಒಂದೇ ಒಂದು ಪ್ರಮಾಣದ ಸಿದ್ಧವಾದ್ದನ್ನು ನಾವು ಪ್ರಮಾಣ ಅಂತ ಆ ವಸ್ತುವನ್ನು ಪ್ರಾಮಾಣಿಕ ಅಂತ ಒಪ್ಕೊಳ್ಬೇಕಾಗಿಲ್ಲ. ಒಂದು ವಿಷಯವನ್ನು ಹೇಳ್ತಕ್ಕಂತಹ ಅನೇಕ ಪ್ರಮಾಣಗಳಿರಬೇಕು, ಆಗ ಆ ವಿಷಯ ಗಟ್ಟಿ. ಇಲ್ಲಿ ಕೇವಲ ಯಾವ ಸಂವಾದವೂ ಇಲ್ಲ. ಇಲ್ಲಿ ಸದಾಗಮೈಕ ವಿಜ್ಞೇಯ ಅಂತ ಆಚಾರ್ಯರು ಹೇಳಿದರು. ಈ ವಿಷ್ಣು ಕೇವಲ ವೇದಗಳಿಂದ ಮಾತ್ರ ಗಮ್ಯ, ಇತರ ಯಾವುದೇ ಪ್ರಮಾಣಗಳಿಂದ ಇವನು ಗಮ್ಯನಲ್ಲ. ವೇದ ಏನು ಹೇಳ್ತಾ ಇದೆ ವಿಷ್ಣುವಿನ ಬಗ್ಗೆ, ಅಂತಹ ವಿಷ್ಣುವಿನ ಬಗ್ಗೆ ವೇದ ಏನು ಹೇಳ್ತಾ ಇದೆ ಅದಕ್ಕೆ ಸಂವಾದಿಯಾಗಿರ್ತಕ್ಕಂಥ ಏನೊಂದು ಪ್ರಮಾಣ ಇಲ್ಲ. ಇದು ಒಂದೇ ಪ್ರಮಾಣದಿಂದ ವೇದ್ಯವಾಗ್ತಾ ಇದೆ. ಇತರ ಯಾವ ಪ್ರಮಾಣಗಳ ಸಂವಾದವೂ ಕೂಡ ಇಲ್ಲ. ಆದ್ದರಿಂದ ಯಾವುದೇ ಪ್ರಮಾಣದ ಸಂವಾದ ಇಲ್ಲದೇ ಇರುವುದರಿಂದ ಸಂವಾದ ರಾಹಿತ್ಯಾತ್, ವೇದವಚನಾನಿ ಅಪ್ರಮಾಣಾನಿ ಸಂವಾದ ರಾಹಿತ್ಯಾತ್, ಸಂವಾದ ರಾಹಿತ್ಯ ಇರೋದರಿಂದಾಗಿ ವೇದವು ಅಪ್ರಮಾಣ ಅಂತ ಹೇಳುವಂಥದ್ದು. ಈಗ ಉದಾಹರಣೆಗೆ ಈ ವಿಪ್ರಲಂಬಕ ವಾಕ್ಯ ಇದೆ. ವಿಪ್ರಲಂಬಕ ಹೇಳ್ತಾನೆ ನದಿ ತೀರೆ ಪಂಚಫಲಾಣಿ ಸಂತಿ ಅಂತ ಹೇಳ್ತಾನೆ. ಅವನ ಮಾತಿಗೆ ಯಾವುದೇ ಸಂವಾದ ಇಲ್ಲ, ಪ್ರತ್ಯಕ್ಷಾದಿ ಯಾವ ಪ್ರಮಾಣದ ಸಂವಾದವೂ ಇಲ್ಲ. ಅವ ಮೋಸ ಮಾಡಲಿಕ್ಕೆ ಹೇಳಿರ್ತಾನೆ ನದಿ ತೀರದಲ್ಲಿ 5 ಫಲಗಳಿವೆ ಅಂತ. ಹೋಗಿ ನೋಡಿದ್ರೆ ಅಲ್ಲಿ ಇರುವುದೇ ಇಲ್ಲ. ಅಲ್ಲಿ ಅವನ ಮಾತಿಗೆ ಸಂವಾದಿಯಾಗಿರ್ತಕ್ಕಂತಹ ಮತ್ತೊಂದು ಪ್ರಮಾಣ ಇಲ್ಲ. ಆದ್ದರಿಂದ ಆ ಮೋಸಗಾರನ ವಚನದ ಹಾಗೆ ಈ ನಾರಾಯಣನನ್ನ ಆಗಮೈಕ ವೇದ್ಯ ಅಂತ ಹೇಳಿದರೆ ಇದಕ್ಕೆ ಸಂವಾದಿಯಾಗಿರತಕ್ಕಂತಹ ಇತರ ಪ್ರಮಾಣಗಳು ಇಲ್ಲ. ಆದ್ದರಿಂದ ಅಂತಹ ವಿಷಯವು ಆ ಮೋಸಗಾರನ ವಚನದಂತೆ ಅಪ್ರಮಾಣವಾಗತ್ತೆ ಅಂತ ಒಂದು ಅಪ್ರಾಮಾಣ ಶಂಕೆಯನ್ನು ಮಾಡಿದರು. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂವಾದರಹಿತವಾಗಿರುವಂಥದ್ದು ಅಪ್ರಮಾಣವೂ ಆಗಿರಬಹುದು, ಪ್ರಮಾಣವೂ ಆಗಿರಬಹುದು. ಸಂವಾದ ಇಲ್ಲ ಅಂದ ಮಾತ್ರಕ್ಕೆ ಅದು ಅಪ್ರಮಾಣವೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಅಪ್ರಮಾಣವೂ ಆಗಿರಬಹುದು, ಪ್ರಮಾಣವೂ ಆಗಿರಬಹುದು. ಸಂವಾದ ರಾಹಿತ್ಯಂಚ ಭಾಗಾಸಿದ್ಧಂ ಅಗ್ನಿರ್ಹಿಮಸ್ಯ ಇತ್ಯಾದೇಹೇ ಸಂವಾದ ದರ್ಶನಾತ್ ಅಗ್ನಿರ್ಹಿಮಸ್ಯ ಭೇಷಜಂ ಎಂಬಲ್ಲಿ ಸಂವಾದ ಇದ್ದೇ ಇದೆ. ಅಗ್ನಿ ಹಿಮಕ್ಕೆ ಔಷಧಿ ಅಂದರೆ ಚಳಿಯಾದರೆ ಬೆಂಕಿಯಿಂದ ಕಾಯಿಸ್ಕೊಳ್ಬೇಕು ಅಂತ ವೇದ ಹೇಳುತ್ತೆ. ಇದಕ್ಕೆ ಸಂವಾದ ಇದೆ. ಹಾಗೆ ಕೆಲವು ವಾಕ್ಯಗಳೇ ಸಂವಾದ ಇದೆ. ಸಂವಾದ ರಾಹಿತ್ಯ ಅನ್ನೋದು ಅದು ಭಾಗತಃ ಸಿದ್ಧ. ಸಂವಾದ ರಾಹಿತ್ಯ ಎಂಬ ಹೇತು ಎಲ್ಲ ಕಡೆ ಇಲ್ಲ, ಭಾಗ ಸಿದ್ಧ.
ಈಗ ಎಲ್ಲಿ ಅಂದರೆ ಈಗ ಈ ಯಾವುದೇ ಸಂವಾದ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅಯಥಾರ್ಥವಾಗಿದೆ ಆದ್ದರಿಂದ ಸಂವಾದ ಇಲ್ಲ ಅಂತ ಹೇಳ್ತಿರೋ, ಅಥವಾ ಆ ಅರ್ಥ ಕೇವಲ ಒಂದು ಪ್ರಮಾಣದ ಸಿದ್ಧವಾಗಿದೆ ಎಂಬ ಕಾರಣಕ್ಕೆ ಸಂವಾದ ಇಲ್ಲ ಅಂತ ಹೇಳ್ತಿರೋ? ಅಂತ ಸಂವಾದ ರಾಹಿತ್ಯದ ಬಗ್ಗೆ ಸಂದೇಹ. ಆದ್ದರಿಂದ ಸಂವಾದ ರಾಹಿತ್ಯ ಹೇತು ಅದು ಭಾಗ ಸಿದ್ಧ ಆಗತ್ತೆ. ಈ ಸಂವಾದ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಅಯಥಾರ್ಥವಾದ್ದರಿಂದ ಸಂವಾದ ಇಲ್ಲ ಅಂತ ಹೇಳ್ತೀರೋ, ಅಥವಾ ಆ ಅರ್ಥವು ಒಂದೇ ಪ್ರಮಾಣದ ಸಿದ್ಧವಾಗಿದೆ ಎಂಬ ಕಾರಣಕ್ಕೆ ಇಲ್ಲಿ ಸಂವಾದ ಇಲ್ಲ ಅಂತ ಹೇಳ್ತೀರೋ ಅಂತ ಸಂದೇಹ. ಇತಿ ಅನ್ಯಥಾ ಸಿದ್ಧಿ ಸಂದೇಹ ಚ ನ ಅಪ್ರಮಾಣಂ. ಈಗ ಕೆಲವು ಕಡೆ ಏಕಪ್ರಮಾಣ ಸಿದ್ಧವಾಗಿದ್ದರೂ ಕೂಡ ಅಂತಹ ವಾಕ್ಯ ಪ್ರಮಾಣವಾಗಿದ್ದು ಕಂಡು ಬಂದಿದೆ. ಎಲ್ಲಿ ಅಂದರೆ, ಈಗ ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳ್ತೇವೆ. ಸಕ್ಕರೆ ಸಿಹಿಯಾಗಿದೆ ಎಂಬುದನ್ನು ಗ್ರಹಿಸುವಂತಹ ಪ್ರಮಾಣ ಯಾವುದು? ಪ್ರತ್ಯಕ್ಷ. ರಸನೇಂದ್ರಿಯಕ್ಕೆ ಮಾತ್ರ ಸಕ್ಕರೆ ಸಿಹಿಯಾಗಿದೆ ಅಂತ ಗೊತ್ತಾಗತ್ತೆ. ಶ್ರೋತ್ರೇಂದ್ರಿಯಕ್ಕೆ ಗೊತ್ತಾಗತ್ತಾ? ಚಕ್ಷುರೇಂದ್ರಿಯಕ್ಕೆ ಗೊತ್ತಾಗತ್ತಾ? ಕೇವಲ ರಸನೇಂದ್ರಿಯದಿಂದ ಮಾತ್ರ ಗ್ರಾಹ್ಯವಾಗಿರತಕ್ಕಂತಹ ಆ ಸಕ್ಕರೆಯ ಸಿಹಿ ಅದು ರಾಸನ ಪ್ರತ್ಯಕ್ಷಕ್ಕೆ ಮಾತ್ರ ಗೋಚರ ಆಗುವಂಥದ್ದು. ಆ ಸಕ್ಕರೆ ಸಿಹಿಯಾಗಿದೆ ಎಂಬ ವಿಷಯದಲ್ಲಿ ಬೇರೆ ಸಂವಾದಿಯಾಗಿರ್ತಕ್ಕಂಥ ಯಾವ ಪ್ರಮಾಣವಿಲ್ಲ. ಆದ್ದರಿಂದ ಈ ಸಂವಾದ ಇಲ್ಲ ಎಂಬ ಕಾರಣಕ್ಕೆ ಕೇವಲ ಪ್ರತ್ಯಕ್ಷದಿಂದ ಮಾತ್ರ ಸಿದ್ಧವಾಗಿದೆ, ಯಾವುದೇ ಸಂವಾದ ಇಲ್ಲ, ಅನುಮಾನಾದಿ ಪ್ರಮಾಣದ ಸಂವಾದ ಇಲ್ಲ ಅಂತ ಕಾರಣಕ್ಕೆ ಆ ಸಿಹಿಯನ್ನು ಅಪ್ರಮಾಣ ಅಂತ ಹೇಳ್ತೀರಾ? ಇಲ್ಲ. ಹಾಗೆಯೇ ನಾರಾಯಣ ಅವನು ವೇದೈಕ ಮಾತ್ರ ಸಮಧಿಗಮ್ಯನಾಗಿದ್ದಾನೆ. ಇನ್ನೊಂದು ಪ್ರಮಾಣ ಇಲ್ಲ, ಸಂವಾದಿ ಪ್ರಮಾಣವನ್ನು ಹೇಳಿ ಅಂದರೆ ಪ್ರಮಾಣ ಇಲ್ಲ. ಯಾಕೆ ಅಂದರೆ ಅವನು ವೇದದಿಂದಲೇ ಮಾತ್ರ ಗೋಚರ ಆಗ್ತಕ್ಕಂಥವನು. ವೇದವನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಮಾಣಗಳಿಂದಲೂ ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಂವಾದ ರಾಹಿತ್ಯ ಇದೆ. ಆದ್ದರಿಂದ ವೇದಗಳು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಸ್ಯ ಅರ್ಥಸ್ಯ ತದೇಕ ಪ್ರಾಮಾಣಿಕತ್ವಾತ್. ಈ ಸಂವಾದ ಇಲ್ಲ ಅಂತ ಹೇಳ್ತಿರಲ್ಲ, ಸಂವಾದ ಇಲ್ಲ ಅಂತ ಹೇಳಲಿಕ್ಕೆ ಏನು ಕಾರಣ? ಅದು ಅಯಥಾರ್ಥವಾಗಿದೆ ಎಂಬ ಕಾರಣಕ್ಕೆ ಸಂವಾದ ಇಲ್ಲವೋ, ಅಥವಾ ಈ ವಿಷಯ ವೇದ ಪ್ರಮಾಣದಿಂದ ಮಾತ್ರ ವೇದ್ಯವಾಗಿದೆ ಎಂಬ ಕಾರಣಕ್ಕೆ ಸಂವಾದ ಇಲ್ಲವೋ ಎಂಬ ಸಂದೇಹ ಇರೋದರಿಂದ ಸಂವಾದ ರಾಹಿತ್ಯವಾಗಿರತಕ್ಕಂತಹ ಹೇತು ಅದು ಅನ್ಯಥಾ ಸಿದ್ಧಿ ಸಂದೇಹ ಚ ನ ಅಪ್ರಮಾಣಂ. ವೇದವಚನಗಳು ಅಪ್ರಮಾಣ ಅಂತ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ನಾರಾಯಣನು ವೇದ ಮಾತ್ರ ಸಮಧಿಗಮ್ಯನಾಗಿದ್ದಾನೆ. ಇಲ್ಲಿ ಪ್ರಮಾಣದ ಸಂವಾದ ಅನ್ನೋದು ಇಲ್ಲವೇ ಇಲ್ಲ ಅಂದ ಮಾತ್ರಕ್ಕೆ ಅಪ್ರಮಾಣ ಅಂತ ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ ಅಂತ ಇದರ ಅಭಿಪ್ರಾಯ. ಅದಕ್ಕೋಸ್ಕರ ಹೇಳ್ತಿದ್ದಾರೆ, ವೇದಸ್ಯ ಅಪೌರುಷೇಯತ್ವಾತ್ ನತೇಷಾಂ ವಚನಾನಾಂ ಅಪ್ರಾಮಾಣ್ಯಂ. ವೇದವಚನಗಳಿಗೆ ಅಪ್ರಾಮಾಣ್ಯ ಶಂಕೆಯನ್ನು ಮಾಡಬಾರದು. ಯಾಕೆ ಅಪ್ರಾಮಾಣ್ಯ ಶಂಕೆ ಮಾಡಬಾರ್ದು ಅಂದರೆ ವೇದ ಅನ್ನೋದು ಅಪೌರುಷೇಯವಾಗಿದೆ, ಆದ್ದರಿಂದ ಅಂತ. ಅಪೌರುಷೇಯತ್ವಾದ್ ವೇದಸ್ಯ, ವೇದವು ಅಪೌರುಷೇಯವಾಗಿದೆ. ಇದಕ್ಕೆ ಟೀಕೆಯಲ್ಲಿ ವಿವರಿಸ್ತಾರೆ. ಅಸ್ತು ಏವಂ ತರ್ಹಿ ಹೇತೂನಾಂ ಸಂದಿಗ್ಧ ಅಸಿದ್ಧತ್ವಾದಿನ ವೇದ ಅಪ್ರಾಮಾಣ್ಯ ನಿಶ್ಚಯ. ವೇದ ಅಪ್ರಾಮಾಣ್ಯ ನಿಶ್ಚಯ ಆಗದೇ ಇದ್ದರೂ ಕೂಡ ವೇದ ಅಪ್ರಾಮಾಣ್ಯ ನಿಶ್ಚಯ ಸಂದಿಗ್ಧ ಅಸಿದ್ಧತ್ವಾದಿ ದೋಷಗಳಿಂದಾಗಿ ವೇದಕ್ಕೆ ಅಪ್ರಾಮಾಣ್ಯ ನಿಶ್ಚಯ ಆಗದಿದ್ದರೂ ಕೂಡ ಅಪ್ರಾಮಾಣ್ಯ ಸಂದೇಹ ಅನ್ನೋದು ಇದ್ದೇ ಇದೆಯಲ್ಲ ಅನ್ನೋ ಪ್ರಶ್ನೆ ಅವನದು.
ಬೌದ್ಧರ ಪ್ರಶ್ನೆ. ವೇದವು ಅಪ್ರಮಾಣ ಅಂತ ಸಾಧಿಸಲಿಕ್ಕೆ ಹೇಳ್ತಕ್ಕಂತಹ ಹೇತುಗಳೇನಿವೆ, ಆ ಎಲ್ಲ ಹೇತುಗಳಿಗೆ ಸಂದಿಗ್ಧ ಸಿದ್ಧಿ ಮೊದಲಾದ ದೋಷಗಳನ್ನು ಹೇಳಿದ್ದೀರಾ. ಆದ್ದರಿಂದ ವೇದದ ಆ ಒಂದು ದೋಷಗಳನ್ನು ಹೇಳಿದ್ರಿಂದ ವೇದದ ಅಪ್ರಾಮಾಣ್ಯ ನಿಶ್ಚಯ ಆಗದೇ ಇರ್ಬೋದು. ಆದರೆ ಅಪ್ರಾಮಾಣ್ಯ ಸಂದೇಹ ಅನ್ನೋದು ಬಂದೇ ಬರ್ತದಲ್ಲ, ಇಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗುವುದಿಲ್ಲ. ಈ ಹೇತುಗಳಿಗೆ ನಾವು ಪ್ರಯೋಗ ಮಾಡಿರ್ತಕ್ಕಂತಹ ಹೇತುಗಳಿಗೆ ಸಂದಿಗ್ಧ ಅಸಿದ್ಧತ್ವಾದಿ ದೋಷಗಳು ಇರೋದರಿಂದ ವೇದಕ್ಕೆ ಅಪ್ರಾಮಾಣ್ಯ ನಿಶ್ಚಯ ಆಗದೇ ಇರಬಹುದು. ಆದರೆ ವೇದ ಅಪ್ರಾಮಾಣ್ಯ ಸಂದೇಹ ಇದ್ದೇ ಇದೆಯಲ್ಲ ಅಂತ ಅವನ ಪ್ರಶ್ನೆ ಇದ್ದೇ ಇದೆ. ವೈಗುಣ್ಯಾದಿ ನಿಮಿತ್ತತ್ವಾದೇಹ ಅನಿಶ್ಚಿತತ್ವಾತ್ ತಥಾ ಚ ತದ್ಭವತಃ ಅಭಿಮತ ಸಿದ್ಧಯೇ ವೇದಪುರಾಣ ವಚನೋದಾಹರಣಮಯುಕ್ತಂ ಇತ್ಯತಃ ಅಪೌರುಷೇಯತ್ವಾದಿತಿ. ಹೀಗೆ ವೈಗುಣ್ಯಾದಿಗಳು ಪುತ್ರಗಾಮೇಷ್ಟಿ ಯಾಗವನ್ನು ಮಾಡಿದಾಗ ಮಕ್ಕಳಾಗಿಲ್ಲ. ಯಾಕಾಗಿಲ್ಲ ಅಂದರೆ ಅಲ್ಲಿ ನಾವು ಹೇಳಿದ್ದೇನು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರು ಮಕ್ಕಳು ಯಾಕಾಗಿಲ್ಲ ಅಂದರೆ ಅಲ್ಲಿ ಕರ್ತೃ ವೈಗುಣ್ಯ ನಿಮಿತ್ತವಾಗಿ ಮಕ್ಕಳಾಗಿಲ್ಲ ಅಂತ ಹೇಳಿದ್ದು. ಅವ ಹೇಳ್ತಾನೆ, ವೇದವೇ ಅಪ್ರಮಾಣವಾದುದರಿಂದ ಮಕ್ಕಳಾಗಿಲ್ವೋ ಅಥವಾ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸವಾಗಿದೆ, ಆ ಕಾರಣದ ಮಕ್ಕಳಾಗಲಿಲ್ವೋ ಅನ್ನೋ ಸಂದೇಹ ಬರ್ತದೆ. ನಿಶ್ಚಯ ಅಂತೂ ಆಗೋದಿಲ್ಲ, ಪ್ರಾಮಾಣ್ಯ ನಿಶ್ಚಯ ಮಾಡಲಿಕ್ಕೆ ಬರಲ್ಲ ನಿಮಗೆ. ಬೌದ್ಧ ಹೇಳೋದು, ಈ ನಾವು ಹೇಳತಕ್ಕಂತಹ ಅನುಮಾನಕ್ಕೆ ದೋಷಗಳನ್ನು ಹೇಳೋ ಮೂಲಕವಾಗಿ ಅಪ್ರಾಮಾಣ್ಯ ನಿಶ್ಚಯವನ್ನು ಮಾಡಲಿಕ್ಕೆ ಆಗದಿದ್ರೂ ಕೂಡ ಅಪ್ರಾಮಾಣ್ಯ ಸಂದೇಹ ಅನ್ನೋದು ಉಳಿದೇ ಉಳಿಯುತ್ತೆ. ಪ್ರಾಮಾಣ್ಯ ನಿಶ್ಚಯ ಆಗೋದಿಲ್ಲ, ಅಪ್ರಾಮಾಣ್ಯ ಸಂದೇಹ ಉಳಿದೇ ಉಳಿಯುತ್ತೆ. ತತ್ ಸಂದೇಹ ಅಸ್ತೇವ ವೈಗುಣ್ಯಾದಿ ನಿಮಿತ್ತತ್ವಾದೇಹೇ ಅನಿಶ್ಚಿತತ್ವಾತ್. ಈ ವೈಗುಣ್ಯಾದಿಗಳು ಅದನ್ನು ಮಾಡಿದರೂ ಫಲ ದೊರಕಲಿಲ್ಲ ಅಂತೆಲ್ಲ ಬಂತಲ್ವ. ಪುತ್ರಗಾಮೇಷ್ಟಿ ಯಾಗ ಮಾಡಿದರೂ ಕೂಡ ಅಲ್ಲಿ ಮಕ್ಕಳಾಗಿಲ್ಲ. ಇಲ್ಲಿ ವೇದ ಅಪ್ರಮಾಣವಾದ್ದರಿಂದ ಅದನ್ನು ಅನುಷ್ಠಾನ ಮಾಡಿದರೂ ಮಕ್ಕಳಾಗಲಿಲ್ವೋ ಅಥವಾ ವೇದ ಪ್ರಮಾಣವಾಗಿದೆ ಹಾಗಾದರೆ ಮಕ್ಕಳಾಗಬೇಕಿತ್ತಲ್ಲ, ಅದ್ರ ಪ್ರಕಾರ ಮಾಡಿದಾಗ ಅಂದರೆ ಮಾಡುವ ಕ್ರಮದಲ್ಲಿ ಲೋಪವಾಗಿದೆಯೋ ಆ ಕಾರಣದ ಮಕ್ಕಳಾಗಲಿಲ್ವೋ ಎಂಬುವ ಸಂದೇಹ ಅನ್ನೋದು ಬಂದೇ ಬರ್ತದೆ. ತಥಾಚ ಭವತಃ ಅಭಿಮತ ಸಿದ್ಧಯೇ ವೇದ ಪುರಾಣೋದಾಹರಣಮಯುಕ್ತಂ. ಆದ್ದರಿಂದ ನಿಮ್ಮ ಒಂದು ಅಭಿಮತ ಏನು, ನಾರಾಯಣ ಸದಾಗಮೈಕ ವಿಜ್ಞೇಯನಾಗಿದ್ದಾನೆ, ಅವನು ನಿರ್ದೋಷನಾಗಿದ್ದಾನೆ ಅಂತ ಹೇಳಲಿಕ್ಕೆ ನೀವು ವೇದಗಳನ್ನು ಪ್ರಮಾಣ ಅಂತ ಹೇಳ್ತಾ ಇದ್ದೀರಲ್ಲ, ಅಂತಹ ವೇದ ಪ್ರಮಾಣಗಳನ್ನು, ವೇದ ವಾಕ್ಯಗಳನ್ನು, ಪುರಾಣ ವಚನಗಳನ್ನು ಉದಾಹರಿಸಿದ್ದು ಅಯುಕ್ತ. ಯಾಕೆ? ಅಪ್ರಾಮಾಣ್ಯ ನಿಶ್ಚಯ ಆಗದೇ ಇದ್ರೂ ಕೂಡ, ವೇದ ಅಪ್ರಾಮಾಣ್ಯ ನಿಶ್ಚಯ ಆಗದಿದ್ರೂ ಕೂಡ ವೇದ ಅಪ್ರಾಮಾಣ್ಯ ಸಂದೇಹ ಇದ್ದೇ ಇದೆಯಲ್ಲ. ಆದ್ದರಿಂದ ಸಂದೇಹ ಇರೋದ್ರಿಂದಾಗಿ ವೇದವು ಪ್ರಮಾಣ ಅಂತ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನೀವು ಈ ವೇದ ಪುರಾಣ ವಚನಗಳನ್ನು ಉದಾಹರಿಸಿದ್ದೀರ. ವಿಷ್ಣು ಸದಾಗಮೇಕ ವಿಜ್ಞೇಯ, ಕೇವಲ ಆಗಮಗಳಿಂದ ಮಾತ್ರ ಜ್ಞೇಯ, ಅವನಲ್ಲಿ ಯಾವ ದೋಷ ಇಲ್ಲ ಇತ್ಯಾದಿ ಪ್ರಮೇಯಗಳ ಸಿದ್ಧಿಗೋಸ್ಕರವಾಗಿ ವೇದ ವಾಕ್ಯಗಳನ್ನು, ಪುರಾಣ ವಾಕ್ಯಗಳನ್ನು ಉದಾಹರಿಸಿದಿರಲ್ಲ, ಅದು ಅಯುಕ್ತ ಅಂತಂದರೆ ಇತ್ಯತಃ ಅಪೌರುಷೇಯತ್ವಾದ್ ವೇದಸ್ಯ. ವೇದ ಹಾಗೂ ಪುರಾಣದ ವಚನಗಳು ಅಪ್ರಮಾಣ ಅಂತ ಶಂಕೆ ಮಾಡಬಾರದು. ಯಾಕೆ ಅಂದರೆ ಅಪೌರುಷೇಯತ್ವಾದ್ ವೇದಸ್ಯ ವಚನಾನಾಂ ಇತಿ ಪ್ರಕೃತತ್ವೇಪಿ ವೇದಸ್ಯ ಇತಿ ಪುನರ್ವಚನಂ ಪುರಾಣವಚನಸ್ಯಾಪಿ ಪ್ರಕೃತತ್ವಾತ್ ತಸ್ಯಾಪಿ ಪಕ್ಷೀಕಾರೇ ಭಾಗಾಸಿದ್ಧಿ ಪ್ರಸಂಗಾತ್ ತತ್ಪರಿತ್ಯಾಗೇನ ತಾವದತ್ರ ವೇದಸ್ಯೈವ ಪಕ್ಷೀಕರಣ ಜ್ಞಾಪನಾರ್ಥಂ. ಹಿಂದೆ ನಚೇತೇಷಾಂ ವಚನಾನಾಂ ಅಪ್ರಾಮಾಣ್ಯಂ ಎಂಬಲ್ಲಿ ಅಲ್ಲಿ ವಚನಾನಾಂ ಅಂತ ಹೇಳಿದ್ದು, ಇಲ್ಲಿ ವೇದಸ್ಯ ಅಂತ ಹೇಳ್ತಾ ಇರೋದು.
ಹಿಂದೆ ಈ ವಚನಗಳಿಗೆ ಅಪ್ರಾಮಾಣ್ಯ ಇಲ್ಲ. ಯಾಕೆ ಅಂದರೆ ವೇದವು ಅಪೌರುಷೇಯವಾಗಿದೆ. ಈ ವಚನಗಳಿಗೆ ಅಪ್ರಾಮಾಣ್ಯ ಇಲ್ಲ ಯಾಕೆಂದರೆ ಈ ವಚನಗಳು ಅಪೌರುಷೇಯವಾಗಿವೆ ಅಂತ ಹೇಳಬೇಕಿತ್ತು. ಹಾಗೆ ಹೇಳಲಿಲ್ಲ. ನಚೇತೇಷಾಂ ವಚನಾನಾಂ ಅಪ್ರಾಮಾಣ್ಯಂ ಎಂಬಲ್ಲಿ ಈ ವಾಕ್ಯಗಳಿಗೆ ಅಪ್ರಾಮಾಣ್ಯ ಇಲ್ಲ ಅಂತ ಹೇಳುವಾಗ ಕಾರಣ ಏನು ಹೇಳಬೇಕು? ಈ ವಚನಗಳು ಅಪೌರುಷೇಯವಾಗಿವೆ ಅಂತ ಹೇಳಬೇಕಿತ್ತು. ಅಲ್ಲಿ ವೇದಗಳು ಅಂತ ಹೇಳಿ, ವಚನಾನಾಂ ಅಂತ ಹೇಳಿ, ಇಲ್ಲಿ ವೇದಸ್ಯ ಅಂತ ಹೇಳಿದ್ದು. ಯಾಕೆ ಅಂದರೆ ಪುರಾಣ ವಚನಸ್ಯಾಪಿ ಪ್ರಕೃತತ್ವ, ಬರೀ ವೇದಗಳು ಮಾತ್ರ ಪ್ರಮಾಣ ಅಲ್ಲ. ಈ ಸದಾಗಮಿಕ ವಿಜ್ಞೇಯ, ವಿಷ್ಣು ಸದಾಗಮಿಕ ವಿಜ್ಞೇಯ ಆಗಿದ್ದಾನೆ ಎಂಬುದಕ್ಕೆ ವೇದಗಳು ಮಾತ್ರ ಪ್ರಮಾಣ ಅಲ್ಲ, ವಚನಗಳು, ಪುರಾಣ ವಚನವೂ ಕೂಡ ಪ್ರಕೃತವಾಗಿದೆ. ಆದ್ದರಿಂದ ಅದನ್ನೂ ಪಕ್ಷೀಕಾರೇ, ಅದನ್ನು ಪಕ್ಷದಲ್ಲಿ ಸೇರಿಸ್ಕೊಂಡದ್ದು. ಭಾಗಾಸಿದ್ಧಿ ಪ್ರಸಂಗ ತತ್ಪರಿತ್ಯಾಗಿನ ತಾವದತ್ರ ವೇದಸ್ಯ ಪಕ್ಷೀಕರಣ ಜ್ಞಾಪನಾರ್ಥಂ. ಅದಕ್ಕೆ ವಚನಾನಾಮ್ ಅಂತ ಹೇಳಬೇಕಾಗಿದ್ರು ಕೂಡ ವೇದಸ್ಯ ಅಂತ ಹೇಳಿದ್ದು ಯಾಕೆ ಅಂದರೆ ಇಲ್ಲಿ ಬರೀ ವೇದ ಮಾತ್ರ ಅಲ್ಲ, ಪುರಾಣ ವಚನಗಳು ಕೂಡ ಇಲ್ಲಿ ಪ್ರಕೃತವಾಗಿವೆ, ಪ್ರಸಕ್ತವಾಗಿವೆ. ಅವುಗಳನ್ನು ಕೂಡ ಪಕ್ಷವಾಗಿ ಸ್ವೀಕಾರ ಮಾಡಿದರೆ ಭಾಗಾಸಿದ್ಧಿ ದೋಷ ಬರುತ್ತೆ. ಆದ್ದರಿಂದ ಪುರಾಣಗಳನ್ನು ಪರಿತ್ಯಜಿಸಿ ಕೇವಲ ವೇದವನ್ನು ಮಾತ್ರ ಪಕ್ಷವನ್ನಾಗಿಸಬೇಕು ಎಂದು ಸೂಚಿಸಲಿಕ್ಕೋಸ್ಕರವಾಗಿ ಇಲ್ಲಿ ಈ ರೀತಿಯಲ್ಲಿ ಹಿಂದೆ ವಚನಾನಾಮ್ ಅಂತ ಹೇಳಿ ಇಲ್ಲಿ ವೇದಸ್ಯ ಅಂತ ಹೇಳಿದ್ದು. ವಚನಾನಾಮ್ ಅಂತ ಹೇಳಿಬಿಟ್ರೆ ಪುರಾಣ ವಚನಗಳು ಬರ್ತವೆ. ಅದಕ್ಕೆ ಪುರಾಣ ವಾಕ್ಯಗಳು ಅಪೌರುಷೇಯ ಅಲ್ಲ, ವೇದ ಮಾತ್ರ ಅಪೌರುಷೇಯ. ಅದಕ್ಕೋಸ್ಕರವಾಗಿ ಇಲ್ಲಿ ವೇದ ಶಬ್ದವನ್ನು ಹೇಳಿದ್ದು, ವೇದವನ್ನು ಮಾತ್ರ ಪಕ್ಷವನ್ನಾಗಿ ಮಾಡಿತ್ತು ಅಂತ ಇದರರ್ಥ. ಹಾಗಾದರೆ ಪುರಾಣಗಳಿಗೆ ಪ್ರಾಮಾಣ್ಯ ಇಲ್ವಾ ಅಂದರೆ ಅಪೌರುಷೇಯವಾದ್ದರಿಂದ ವೇದಗಳು ಪ್ರಮಾಣ. ಅಂತಹ ವೇದಾನುಸಾರಿಯಾಗಿರತಕ್ಕಂತಹ ಪುರಾಣಗಳು ಅವು ವೇದಾನುಸಾರಿ ಆದ್ದರಿಂದ ಅವುಗಳು ಕೂಡ ಪ್ರಮಾಣ ಆಗಿವೆ ಅಂತ ಮುಂದೆ ಆ ವಿಚಾರವನ್ನು ಹೇಳ್ತಾರೆ. ವೇದಸ್ಯ ಇತಿ ವಚನಾನಾಮಿತಿ ಪ್ರಕೃತತ್ವೇಪಿ, ವಚನಾನಾಮ್ ಅಂತ ಹಿಂದೆ ಹೇಳಿದ್ದು ಇಲ್ಲಿಯೂ ವಚನಾನಾಮ್ ಅಂತ ಹೇಳಬೇಕಾಗಿತ್ತು. ವೇದಸ್ಯ ಅಂತ ಹೇಳಿದ್ದು ಯಾಕೆ ಅಂದರೆ ಪುರಾಣ ವಚನಸ್ಯಾಪಿ ಪ್ರಕೃತತ್ವಾತ್, ಇಲ್ಲಿ ಪುರಾಣ ವಚನಗಳು ಕೂಡ ಪ್ರಕೃತವಾದ್ದರಿಂದ ಅವುಗಳು ಕೂಡ ಏತೇಷಾಂ ವಚನಾನಾಮ್ ಅಂತ ಹೇಳಿಬಿಟ್ಟಿದ್ರೆ ವೇದವಾಕ್ಯ ಜೊತೆಗೆ ಪುರಾಣ ವಚನಗಳು ಸೇರ್ತಾ ಇತ್ತು, ಅದು ಕೂಡ ಪ್ರಕೃತ ಆದ್ದರಿಂದ ಅದನ್ನೂ ಪಕ್ಷದಲ್ಲಿ ಸೇರಿಸಿಬಿಟ್ರೆ ಆಗ ಭಾಗಾಸಿದ್ಧಿ ದೋಷ ಬರುತ್ತೆ ಎಂಬ ಕಾರಣಕ್ಕೆ ಪುರಾಣಾದಿಗಳನ್ನು ಬಿಟ್ಟು ಕೇವಲ ವೇದವನ್ನು ಇಲ್ಲಿ ಪಕ್ಷವನ್ನಾಗಿ ಮಾಡಿಕೊಂಡಿದೆ. ಯಾಕಂದರೆ ಪುರಾಣಗಳು ಅಪೌರುಷೇಯವಲ್ಲ, ಅಪೌರುಷೇಯತ್ವ ಅಲ್ಲಿ ಬರುವುದಿಲ್ಲ. ಪಕ್ಷದಲ್ಲಿ ಒಂದು ಕಡೆ ಹೇತು ಬಂದು ಇನ್ನೊಂದು ಕಡೆ ಹೇತು ಬರೆಯೋದ್ರೆ ಭಾಗಾಸಿದ್ಧಿ ದೋಷ. ಹಾಗಾಗಿ ವೇದದಲ್ಲಿ ಅಪೌರುಷೇಯತ್ವ ಇದೆ, ಪುರಾಣಗಳಲ್ಲಿ ಅಪೌರುಷೇಯತ್ವ ಇಲ್ಲ. ಆದ್ದರಿಂದ ಇಲ್ಲಿ ವೇದಸ್ ಅಂತ ಹೇಳಿದೆ, ವಚನಾನಾಮ್ ಅಂತ ಹೇಳಿಬಿಟ್ಟಿದ್ರೆ ಆಗ ಏನಾಗ್ತಾ ಇತ್ತು, ವೇದಗಳು ಪುರಾಣಗಳು ಪ್ರಮಾಣವಾಗಿವೆ. ಯಾಕೆಂದರೆ ಅಪೌರುಷೇಯತ್ವ. ಹಾಗಾದರೆ ಅಪೌರುಷೇಯತ್ವ ಅನ್ನೋದು ವೇದಗಳಲ್ಲಿ ಇದೆ, ಪುರಾಣದಲ್ಲಿ ಇದೆಯಾ? ಇಲ್ಲ. ಆದ್ದರಿಂದ ಪಕ್ಷ ಕೋಟಿ ಪ್ರವಿಷ್ಟವಾಗಿರತಕ್ಕಂತಹ ಪುರಾಣಗಳಲ್ಲಿ ಅಪೌರುಷೇಯತ್ವ ಹೇತು ಇಲ್ಲ ಅಂಥೇಳಿ ಭಾಗಾಸಿದ್ಧ ದೋಷ ಬರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅದನ್ನು ಸೂಚಿಸಲಿಕ್ಕೋಸ್ಕರವಾಗಿ ವೇದಸ್ಯ, ಇಲ್ಲಿ ವೇದವನ್ನೇ ಪಕ್ಷದಲ್ಲಿ ಸೇರಿಸಬೇಕು ಹೊರತು ಪುರಾಣಗಳನ್ನು ಸೇರಿಸಬಾರ್ದು ಅಂತ ತಿಳಿಸೋಕ್ಕೋಸ್ಕರವಾಗಿ ಇಲ್ಲಿ ಹಿಂದೆ ವಚನಾನಾಮ ಅಂತ ಹೇಳಿದರೂ ಕೂಡ ಅದು ಪ್ರಕೃತವಾಗಿದ್ದರೂ ಇಲ್ಲಿ ಹಾಗೆ ಹೇಳಲಿಲ್ಲ. ನಚೇತೇಷಾಂ ವಚನಾನಾಂ ಅಪ್ರಾಮಾಣ್ಯಂ ಏತೇಷಾಂ ವಚನಾನಾಂ ಅಪೌರುಷೇಯತ್ವಾತ್ ಅಂತ ಹೇಳಬೇಕಿತ್ತು. ಹಾಗೆ ಹೇಳದೆ ವೇದಸ್ಯ ಅಪೌರುಷೇಯತ್ವಾತ್ ಅಂತ ಹೇಳಿದ್ದು ಯಾಕೆ? ವೇದಸ್ಯೈವ ಪಕ್ಷೀಕರಣ ಜ್ಞಾಪನಾರ್ಥಂ. ಇಲ್ಲಿ ಪಕ್ಷ ಯಾವುದು ಅಂದರೆ ವೇದಗಳೇ ಪಕ್ಷ. ಆದ್ದರಿಂದ ವೇದ ಮತ್ತು ಪುರಾಣ ಎರಡನ್ನೂ ಪಕ್ಷದಲ್ಲಿ ಸೇರಿಸಿದರೆ ಪುರಾಣಗಳಲ್ಲಿ ಅಪೌರುಷೇಯತ್ವ ಇಲ್ಲ, ಎಲ್ಲ ಪುರಾಣಗಳು ಪೌರುಷೇಯ. ಆದ್ದರಿಂದ ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಇಲ್ಲಿ ವೇದವನ್ನು ಮಾತ್ರ ಇಲ್ಲಿ
ಪಕ್ಷದಲ್ಲಿ ಸೇರಿಸಬೇಕೆಂಬ ಅಭಿಪ್ರಾಯದಿಂದ ವೇದ ಶಬ್ದವನ್ನು ಇಲ್ಲಿ ಹೇಳಿದ್ದು. ಇದಮುಕ್ತಂ ಭವತಿ ಕರಣಾನಾಂ ಅಪ್ರಾಮಾಣ್ಯಂ ಖಲು ಅಬೋಧಕತ್ವಂ ವಿರುದ್ಧಬೋಧಕತ್ವಂ ತತ್ರ ಶಬ್ದಸ್ಯ ಬೋಧಕತ್ವಂತೂ ದ್ವೇಧಃ ಸಂಭವತಿ. ಇಲ್ಲಿ ಅಪ್ರಾಮಾಣ್ಯವನ್ನು ಹೇಳಬೇಕಾದ್ರೆ ಯಾವತ್ತೂ ಶಬ್ದದಲ್ಲಿ ದೋಷಗಳನ್ನು ಕಂಡು ನಾವು ಅಪ್ರಾಮಾಣ್ಯ ಹೇಳೋದು. ಆ ಶಬ್ದಗಳಲ್ಲಿ ದೋಷ ಬರುವಂಥದ್ದು ಯಾರಿಂದ? ಆ ವಕ್ತೃವಿನಿಂದ. ಆ ವಕ್ತೃವಿನಲ್ಲಿ ದೋಷ ಇದ್ದರೆ ಅವನು ಉಚ್ಚರಿಸಿದಂತಹ ಶಬ್ದಗಳಲ್ಲಿ ಆ ದೋಷ ಬರ್ತದೆ. ಆದರೆ ವೇದಗಳನ್ನು ಯಾರೂ ಕೂಡ ರಚನೆ ಮಾಡಿಲ್ಲ, ಆದ್ದರಿಂದ ಇದರಲ್ಲಿ ಯಾವ ದೋಷ ಇಲ್ಲ ಅಂತ ಆ ವಿಚಾರವನ್ನು ವೇದ ಅಪೌರುಷೇಯತ್ವ ವಿಚಾರವನ್ನು ಹೇಳ್ತಾ ವೇದಗಳಲ್ಲಿ ಅಪ್ರಾಮಾಣ್ಯ ಶಂಕೆಯನ್ನು ಮಾಡಬಾರದು ಆ ವಿಚಾರವನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.